ಚಿತ್ರದುರ್ಗದಲ್ಲಿ ಕರೆಂಟ್ ಶಾಕ್ಗೆ ಮೂವರು ಬಲಿಯಾಗಿದ್ದಾರೆ. ಜಮೀನಿನಲ್ಲಿ ಶೆಡ್ ನಿರ್ಮಾಣ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ವಿದ್ಯುತ್ ಸ್ಪರ್ಶ ಆಗಿದೆ. ಚಿತ್ರದುರ್ಗದಲ್ಲಿ ನಡೆದಿರುವಂತಹ ಘಟನೆ ಇದು. ಕರೆಂಟ್ ಶಾಕ್ಗೆ ಮೂವರು ಸಾವನ್ನಪ್ಪಿದ್ದಾರೆ. ಜಮೀನಿನಲ್ಲಿ ಶೆಡ್ ನಿರ್ಮಾಣ ಮಾಡ್ತಾ ಇದ್ರು. ಆಗ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟಿದ್ದಾರೆ. ಹೊಳಲ್ಕೆರೆ ತಾಲೂಕಿನ ಕಾಳಗಘಟ್ಟ ಬಳಿ ನಡೆದಿರುವಂತಹ ಘಟನೆ. ದಾವಣಗೆರೆಯ ಅಣಬೇರು ಮೂಲದ ನಜೀರ್ ಫಾರೂಕ್, ಇನ್ನು ಹೊಳಲ್ಕೆರೆ ತಾಲೂಕಿನ ಗ್ಯಾರಹಳ್ಳಿ ಮೂಲದ ಶ್ರೀನಿವಾಸ್ ಸಾವನ್ನಪ್ಪಿದ್ದಾರೆ. ಮೂವರು ಮೃತಪಟ್ಟಿದ್ದಾರೆ ವಿದ್ಯುತ್ ಶಾಕ್ನಿಂದ. ಶೆಡ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಈ ವೆಲ್ಡಿಂಗ್ ಕೆಲಸಕ್ಕನ್ನೋದಾಗಿ ನಜೀರ್ ಫಾರೂಕ್ ಎಲ್ಲರೂ ಬಂದಿರ್ತಾರೆ. ಶ್ರೀನಿವಾಸ್ ಜಮೀನಿನಲ್ಲಿ ಅಡಿಕೆಗೆ ಒಂದು ಶೆಡ್ ನಿರ್ಮಾಣ ಮಾಡ್ತಿರ್ತಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಇಲ್ಲೇ ಶೆಡ್ ನಿರ್ಮಾಣ ಮಾಡ್ತಿರ್ತಾರೆ. ಈ ನಿರ್ಮಾಣದ ಮಾಡುವಂತ ಸಂದರ್ಭದಲ್ಲಿ ವೆಲ್ಡಿಂಗ್ ಕೆಲಸಕ್ಕಂತ ಬಂದಿರ್ತಾರೆ. ಆ ಹೊತ್ತಿನಲ್ಲಿ ಅವಘಡ ಆಗಿದೆ. ಕಬ್ಬಿಣದ ಕಂಬ ಇದನ್ನ ನೆಡುವಂತ ಸಂದರ್ಭದಲ್ಲಿ ಪಕ್ಕದಲ್ಲಿ ವಿದ್ಯುತ್ ತಗಲಿ ಈ ಘಟನೆ ಆಗಿರೋದು ನೋಡಿ ಗಮನಿಸ್ತಾ ಇದೀವಿ. ಅಲ್ಲ ಅಕ್ಕಪಕ್ಕ ಎಲ್ಲ ವಿದ್ಯುತ್ ಕಂಬಗಳಿದೆ, ಅಲ್ಲೆಲ್ಲೇ ಲೈನ್ಗಳು ಕಾಣಿಸ್ತಾ ಇದೀವಿ. ಈ ಶೆಡ್ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಕಂಬ ತಾಗಿ ಅಲ್ಲಿದ್ದಂತ ಮೂವರು ಮೃತಪಟ್ಟಿದ್ದಾರೆ. ದಾವಣಗೆರೆಯ ಆಸ್ಪತ್ರೆಗೆ ಸದ್ಯ ದಾಖಲು ಮಾಡಿದ್ರು ಕೂಡ ಚಿಕಿತ್ಸೆ ಫಲಿಸದೆ ಮೂವರು ಕೂಡ ದಾರುಣ ಅಂತ್ಯವನ್ನ ಕಂಡಿದ್ದಾರೆ. ಈ ರೀತಿ ಕೆಲಸ ಮಾಡುವಾಗ ಸಾಕಷ್ಟು ನೋಡ್ಕೋಬೇಕಾಗತ್ತೆ. ಮೇಲೆ ಯಾರಾದ್ರು ಲೈನ್ ಹೋಗುತ್ತಾ, ಎಕ್ಸ್ಟೆನ್ಷನ್ ವೈರ್ಗಳು ಇದೆಯಾ ಇಲ್ವಾ, ಯಾಕಂದ್ರೆ ವೆಲ್ಡಿಂಗ್ ಅದು ಕೂಡ ಅವ್ರ ಕೈಯಲ್ಲಿ ಹಿಡ್ಕೊಂಡಿರೋದಿಲ್ಲ. ಕಬ್ಬಿಣದ ಸಲಕರಣೆಗಳು ವೆಲ್ಡಿಂಗ್ ಮಾಡ್ತಿರ್ತಾರೆ. ಬಟ್ ಆದ್ರೆ ಅದು ಸಣ್ಣ ಆಕಸ್ಮಿಕವಾಗಿ ಏನಾಗುತ್ತೆ ಅನ್ನೋದು ಇದೇ ನಿದರ್ಶನ. ಹೊಳಲ್ಕೆರೆಯ ಗ್ಯಾರಹಳ್ಳಿ ಮೂಲದ ಶ್ರೀನಿವಾಸ್, ಮತ್ತೊಂದು ಕಡೆ ಫಾರೂಕ್, ಇನ್ನೋರ್ವನು ಕೂಡ, ಒಟ್ಟಿನಲ್ಲಿ 3 ಜನ ಜಮೀನಿನಲ್ಲಿ ಶೆಡ್ ನಿರ್ಮಿಸುವಂತಹ ಸಂದರ್ಭದಲ್ಲಿ ಮೃತಪಟ್ಟಿದ್ದಾರೆ.